ದೇವರಿಗೆ ಮಹಿಮೆ ಉಂಟಾಗಲಿ. ಇಮ್ಮಾನುವೇಲ್ ಆಗಿದ್ದು ನಮ್ಮ ಸಂಗಡ ಇರುವಂಥ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ 2020ನೇ ಡಿಸೆಂಬರ್ ತಿಂಗಳಿನ 2ನೇ ದಿನದಲ್ಲಿ ಕಾಲಿಡುವಂತೆ ಕೃಪೆ ಕೊಟ್ಟಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಪ್ರಿಯ ದೇವರ ಮಕ್ಕಳೇ, ಡಿಸೆಂಬರ್ ತಿಂಗಳನ್ನು ಸಾಮಾನ್ಯವಾಗಿ ಕ್ಯಾರಲ್ ಹಾಡುಗಳ ತಿಂಗಳು ಎನ್ನುವರು, ಕ್ರಿಸ್ಮಸ್ ಹರ್ಷದ ತಿಂಗಳು ಎನ್ನುವರು. ಹೆತ್ತವರನ್ನು ಬಂಧುಗಳನ್ನು ಭೇಟಿ ಮಾಡಿ ಪ್ರೀತಿಯನ್ನು ಹಂಚಿಕೊಳ್ಳುವ ತಿಂಗಳು. 12 ತಿಂಗಳಲ್ಲಿ ಈ ತಿಂಗಳು ಬಹಳ ವಿಶೇಷವಾದದ್ದು ಪ್ರಿಯರೇ. ಅನ್ಯ ಜನಾಂಗದವರಿಗೆ ಪ್ರತಿ ವರ್ಷವೂ ಹೇರಳವಾದ ಹಬ್ಬಗಳಿವೆ ಪ್ರಿಯರೇ. ಹಳೆಯ ಒಡಂಬಡಿಕೆ ಇಸ್ರಾಯೇಲರಿಗೆ 7 ಮುಖ್ಯವಾದಂಥ ಹಬ್ಬಗಳಿದ್ದವು. ಆದರೆ ಹೊಸ ಒಡಂಬಡಿಕೆ ಕ್ರೈಸ್ತರು ಹೊಸ ವರ್ಷದ ಈಸ್ಟರ್, ಕ್ರಿಸ್ಮಸ್ ಎಂಬ 3 ದಿನಗಳು ಅದು ವಿಶೇಷ ದಿನಗಳಾಗಿ ಆಚರಿಸುತ್ತಾರೆ. ಅದರಲ್ಲೂ ಕೆಲವು ಕ್ರೈಸ್ತರು ಅಧಿಕವಾಗಿ ಹಬ್ಬಗಳನ್ನು ಆಚರಿಸುವುದಿಲ್ಲ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವೂ ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ರೋಮಪುರದ ಬರೆದ ಪತ್ರಿಕೆ 14:17 ನಾವು ಓದುತ್ತೇವೆ. ಹೀಗೆ ಎಂಬುದಾಗಿ ಅವರು ಹೇಳ್ತಾರೆ. ಯಾವುದು ಹೇಗಿದ್ದರೂ ಸರಿ ಪ್ರಿಯರೇ, ನಮಗೆ ಇದು ಶುದ್ಧೀಕರಣದ ತಿಂಗಳಾಗಿರಲಿ, ಪ್ರಾಣ ಆತ್ಮ ಶರೀರವನ್ನು ಪರಿಶುದ್ಧಗೊಳಿಸುವ ತಿಂಗಳಾಗಿರಲಿ, ಕ್ರಿಸ್ತನ ಸಂಗಡ ದೈವಿಕ ಪ್ರೀತಿಯಲ್ಲೂ ಶ್ರದ್ಧೆಯುಳ್ಳ ಪ್ರಾರ್ಥನೆಯಲ್ಲೂ ಆಳವಾದ ಐಕ್ಯತೆಯಲ್ಲೂ ಇನ್ನೂ ಸಮೀಪಗೊಳಿಸುವ ವಿಶೇಷವಾದ ತಿಂಗಳಾಗಲಿ ಎಂಬುದಾಗಿ ನಾನು ಹರಸುತ್ತೇನೆ. ಒಂದು ಕಡೆ ಇದು ವರ್ಷದ ಅಂತ್ಯವಾಗಿದೆ, ಮತ್ತೊಂದು ಕಡೆ ಲೋಕದ ಅಂತ್ಯವಾಗಿದೆ ಪ್ರಿಯರೇ. ಕಾಲಗಳು ನಮ್ಮನ್ನು ವೇಗವಾಗಿ ಎಳೆದುಕೊಂಡು ಒಂದು ಕರ್ತನ ಬರೋಣದ ಹತ್ತಿರ ನಿಲ್ಲಿಸ್ತಾ ಇವೆ. ಕರ್ತನ ಮಹಿಮೆಯಾದ ಬರೋಣಕ್ಕಾಗಿ ನಮ್ಮನ್ನು ನಾವೇ ಶುದ್ಧೀಕರಿಸಿಕೊಂಡು ಪರಿಶುದ್ಧಗೊಳಿಸಿ ಸಿದ್ಧಗೊಳ್ಳಬೇಕಾಗಿದ್ದಂಥ ದಿನಗಳು ಈ ದಿನಗಳಾಗಿದೆ ಪ್ರಿಯರೇ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತವಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರೋನೆಂಬುದಾಗಿ 2 ತಿಮೋಥಿಯರು ಬರೆದ ಪತ್ರಿಕೆ 2:21 ಓದುತ್ತೇವೆ ಪ್ರಿಯರೇ. ಕರ್ತನು ನಮಗೆ ಬನ್ನಿರಿ, ಸುತ್ತಮುತ್ತ ನೋಡಿರಿ, ಆತನ ಮನೆಯು ಮಹಾ ದೊಡ್ಡ ಮನೆಯಾಗಿದೆ ಪ್ರಿಯರೇ. ಅಲ್ಲಿ ಕೆಲವು ಚಿನ್ನದ ಪಾತ್ರೆಗಳುಂಟು, ಕೆಲವು ಬೆಳ್ಳಿ ಪಾತ್ರೆಗಳುಂಟು, ಕೆಲವು ಮರದ ಮತ್ತು ಮಣ್ಣಿನ ಪಾತ್ರೆಗಳುಂಟು ಪ್ರಿಯರೇ. ಕೆಲವು ಪಾತ್ರೆಗಳು ಬಹಳ ಉಪಯುಕ್ತವಾದವುಗಳು, ಕೆಲವು ಪಾತ್ರೆಗಳು ಸುಂದರ ಸಾಧನೆಗಳಾಗಿರುವವು. ಹೌದು ಪ್ರಿಯರೇ, ದೇವರ ಕೈಗಳಲ್ಲಿ ಆತನ ಕರಗಳಲ್ಲಿ ಉಪಯೋಗಿಸಲ್ಪಟ್ಟಿರುವಂಥ ಅನೇಕ ಪಾತ್ರೆಗಳಿದೆ ಪ್ರಿಯರೇ. ನಾವೊಬ್ಬೊಬ್ಬರು ಸಹ ಕರ್ತನ ಹಸ್ತದಲ್ಲಿ ಪಾತ್ರೆಗಳಾಗಿದ್ದೇವೆ. ದಾವೀದನು ತನ್ನೊಳಗೆ ಒಂದು ಪಾತ್ರೆ ಇರುವುದನ್ನು ಗ್ರಹಿಸಿದನು, ತನ್ನ ಆತ್ಮವೆಂಬ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂದು ಹೇಳಿರ್ತಾನೆ ಪ್ರಿಯರೇ. ಆತ್ಮೆಂಬ ಪಾತ್ರೆಯನ್ನು ಕರ್ತನು ತನ್ನ ಕೈಗಳಲ್ಲಿ ತೆಗೆದು ಉಪಯುಕ್ತವಾದ ಘನವುಳ್ಳ ಪಾತ್ರೆಯಾಗಿ ಉಪಯೋಗಿಸಿದನು ಪ್ರಿಯರೇ. ಮೋಶೆಯು ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಉಪಯುಕ್ತವಾದ ಒಂದು ಪಾತ್ರೆ. ಮೋಶೆಯು ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಯೋಬನು ಉಪದ್ರವಗಳ ಮೂಲಕ ಪುಟ್ಟಕ್ಕೆ ಹಾಕಲ್ಪಟ್ಟ ಬಂಗಾರವಾಗಿ ಬೆಳಗಿದ್ದ ಒಂದು ಪಾತ್ರೆಯಾಗಿದ್ದನು ಪ್ರಿಯರೇ. ಹನೋಕನು ದೇವರ ಸಂಗಡ ಸಂಚರಿಸಿದ ಒಂದು ಪಾತ್ರೆಯಾಗಿದ್ದನು. ಅಬ್ರಾಮನು ದೇವರ ಸ್ನೇಹಿತನಾಗಿ ಎಣಿಸಲ್ಪಟ್ಟ ಪಾತ್ರೆಯಾಗಿದ್ದನು ಪ್ರಿಯರೇ. ಇಸಾಕನು ಕರ್ತನ ಸಂತೋಷವಾಗಿದ್ದ ಪಾತ್ರೆ. ಯಾಕೋಬನು ದೇವರ ಬಳಿ ಹೋರಾಡಿ ಜಯಿಸಿದ ಒಂದು ಪಾತ್ರೆ ಆದನು. ಈ ಸ್ಥಳ ಕುರಿತಾಗಿ ನೋಡುವಾಗ ದೇಶಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿ ಯಶಸ್ವಿ ಗಳಿಸಿದ ಒಂದು ಪಾತ್ರೆ. ದೆಬೋರಳು ಇಸ್ರಾಯೇಲ್ನಲ್ಲಿದ್ದ ಗ್ರಾಮಗಳ ಜನರಿಗೆ ಒಂದು ತಾಯಿಯಾಗಿ ಬೆಳಗಿದ್ದ ಒಂದು ಪಾತ್ರೆಯಾಗಿದ್ದಳು ಪ್ರಿಯರೇ. ಪ್ರಿಯ ದೇವರ ಮಕ್ಕಳೇ, ಹೊಸ ಒಡಂಬಡಿಕೆಯಲ್ಲೂ ಅನೇಕ ಪಾತ್ರೆಗಳುಂಟು. ಯೋಹಾನನು ಕರ್ತನನ್ನು ಮಿತಿಯಿಲ್ಲದೆ ಪ್ರೀತಿಸಿದ್ದ ಒಂದು ಪಾತ್ರೆಯಾಗಿದ್ದನು. ಪೇತ್ರನು ಕರ್ತನಿಗಾಗಿ ವೈರಾಗ್ಯವನ್ನು ತೋರಿಸಿದ್ದ ಪಾತ್ರೆಯಾಗಿದ್ದನು. ಪ್ರತಿಯೊಬ್ಬರು ಪ್ರತ್ಯೇಕವಾದ ಗುಣಾತಿಶಯಗಳ ಮೂಲಕ ನಾನಾ ರೀತಿಯಲ್ಲಿ ರೂಪಿಸಲ್ಪಟ್ಟ ಪಾತ್ರೆಗಳಾಗಿದ್ದರು ಪ್ರಿಯರೇ. ಕರ್ತನು ನಮ್ಮನ್ನು ಉಪಯೋಗಿಸೋದಕ್ಕೆ ಒಂದೇ ಒಂದು ನಿಬಂಧನೆ, ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದೇ ಆಗಿದೆ ಪ್ರಿಯರೇ. ನಮ್ಮನ್ನು ಹೇಗೆ ಶುದ್ಧೀಕರಿಸಿಕೊಳ್ಳುವುದು ಪ್ರಶ್ನೆ ಆಗಿದೆಯಾ? ಹಾಗಾದರೆ ಮೊದಲ ದೇವರ ಸಂಗಡಲು ಮನುಷ್ಯರ ಸಂಗಡಲು ಸಮಾಧಾನವಾಗಬೇಕು. ಹೃದಯದಲ್ಲಿರುವ ಕಹಿಗಳು, ವೈರಾಗ್ಯಗಳು, ಕೋಪಗಳು, ಕ್ಷಮಿಸದೇ ಇರುವ ಸ್ವಭಾವಗಳೆಲ್ಲವನ್ನ ತೆಗೆದು ಬಿಸಾಡಬೇಕು ಪ್ರಿಯರೇ. ಎಲ್ಲರ ಸಂಗಡಲು ಸಮಾಧಾನವಾಗಿ ನಾವು ರಾಜಿಯಾಗಬೇಕಾಗಿದೆ ಪ್ರಿಯರೇ. ಎರಡನೇದಾಗಿ ಶಿಲುಬೆಯ ಬಳಿ ಬಂದು ನಿಂತು ಪಾಪಗಳನ್ನು ಅರಿಕೆ ಮಾಡಿ
ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕಾಗಿದೆ. ಪಾಪ ಪರಿಹಾರಕ್ಕಾಗಿ ಯಜ್ಞವು ತನ್ನನ್ನು ತಾನೇ ನಮಗಾಗಿ ಸಮರ್ಪಿಸಿದ ಯೇಸುವಿನ ತ್ಯಾಗವನ್ನ, ಬಲಿಯನ್ನ ನಮ್ಮ ಜೀವಿತದಲ್ಲಿ ನಾವು ಸ್ವೀಕರಿಸಬೇಕಾಗಿದೆ. ಮೂರನೇದಾಗಿ, ಇನ್ನು ಪರಿಶುದ್ಧ ಜೀವಿತವನ್ನು ಮಾಡಲು ಪ್ರತಿಷ್ಠೆಗಳನ್ನು, ತೀರ್ಮಾನಗಳನ್ನು ನಾವು ಮಾಡಬೇಕಾಗಿದೆ ಪ್ರೇರೆ. ನಾವು ಶುದ್ಧೀಕರಿಸಲ್ಪಡುವಾಗ ನೀತಿವಂತರಾಗಿ ಪರಿಶುದ್ಧ ದೇವರ ಹಸ್ತದಲ್ಲಿ ಪವಿತ್ರರಾಗಿ ಬೆಳಗಬೇಕು. ಕರ್ತನು ಶುದ್ಧೀಕರಿಸಲ್ಪಟ್ಟಂಥ ಪಾತ್ರೆಗಳನ್ನಾಗಿ ನಮ್ಮನ್ನು ಉಪಯೋಗಿಸುವನಾಗಿದ್ದಾನೆ ಪ್ರೇರೆ. ದಾವೀದನು ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡನು. ನಾನು ಮೌನವಾಗಿದ್ದೆನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು. ಆದರೆ ನನ್ನ ಸಂಕಟವೂ ಹೆಚ್ಚಿತ್ತು, ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತ್ತು. ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು, ಆಗ ನಾನು ಬಾಯಿ ಬಿಟ್ಟು ಎಂಬುದಾಗಿ ಕೀರ್ತನೆ 39ರಲ್ಲಿ ಓದ್ತೇವೆ ಪ್ರೇರೆ. ಶುದ್ಧೀಕರಣಕ್ಕೆ ಬಹಳ ಮುಖ್ಯವಾದದ್ದು ಕಲ್ವಾರಿ ಶಿಲ್ಬೆಯನ್ನು ಧ್ಯಾನಿಸುವುದೇ ಆಗಿದೆ ಪ್ರೇರೆ. ನಮ್ಮೊಳಗೆ ಒಂದು ಬೆಂಕಿ ಉರಿಯುವಂತೆ ನಿಶಬ್ದವಾಗಿರಲು ನಾವು ಕಲಿತುಕೊಳ್ಳಬೇಕಾಗಿದೆ. ಇಂದು ನಾನು ಯಾರ ಬಳಿಯೂ ಮಾತನಾಡುವುದಿಲ್ಲ, ಶಿಲ್ಬೆಯ ಪ್ರೀತಿಯನ್ನೇ ಕುರಿತು ಧ್ಯಾನಿಸುವೆನು ಎಂದು ತೀರ್ಮಾನಿಸಿರಿ. ಒಂದು ಕಡೆ ಮೌನವಾಗಿರುವಾಗ ಪಾಪ ಮಾಡದಂತೆ ನಮ್ಮನ್ನು ಕಾಪಾಡುತ್ತದೆ. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಓದ್ತೇವೆ ಪ್ರೇರ 10ನೇ ಅಧ್ಯಾಯದಲ್ಲಿ. ಮತ್ತೊಂದು ಕಡೆ ನಮ್ಮ ನಾಲಿಗೆಯನ್ನು ನಾವು ಅಡಗಿಸಿಕೊಳ್ಳುವಾಗ ನಮ್ಮೊಳಗೆ ಒಂದು ಬೆಂಕಿಯು ಉರಿಯುತ್ತದೆ. ಮೂಢನು ಕೂಡ ಸುಮ್ಮನಿದ್ದರೆ, ಜ್ಞಾನಿಯಂತಲೂ ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿ ಅಂತಲೂ ಅನಿಸಿಕೊಳ್ಳುವನೆಂಬುದಾಗಿ ಸೊಲೊಮೋನನು ಬರೀತಾನೆ ಪ್ರೇರೆ. ಇಂದು ಕರ್ತನು ನಮ್ಮನ್ನು ನೋಡಿ ಹೇಳುವ ಕಾರ್ಯವೇನೆಂದರೆ, ನಿನ್ನ ನ್ಯಾಯವನ್ನು ಸಹ ಹೇಳಬೇಡ. ನಿಶಬ್ದವಾಗಿರುವಾಗಲೇ ಕರ್ತನು ನಿಮಗಾಗಿ ಯುದ್ಧ ಮಾಡುವನು. ನಿಮಗೆ ವಿರುದ್ಧವಾಗಿ ಅನೇಕರು ಮಾತನಾಡಬಹುದು. ದೇವರೇ, ನನ್ನ ನಾಲಿಗೆಗೆ ಕುಕ್ಕೆ ಹಾಕಲು ಬಯಸುತ್ತೇನೆ ಎಂದು ದೇವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳಿರಿ. ಮೌನವಾಗಿರಲು ಒಂದು ಸಮಯ ಉಂಟು ಪ್ರಿಯರೇ. ಕರ್ತನು ನಿಮಗೆ ಆ ಕೃಪೆಯನ್ನು ಅನುಗ್ರಹಿಸಲಿ. ದೇವರೇ, ನಮ್ಮ ಕುಟುಂಬದಲ್ಲಿ ಬರುವ ಜಗಳಗಳು, ಸಮಾಧಾನದ ಕೊರತೆಗಳು ಎಲ್ಲವನ್ನ ನೀಗಿಸಿ ಸ್ವಾಮಿ, ನೀನು ನನಗಾಗಿ ವ್ಯಾಜ್ಯವಾಡುವನಾದ್ದರಿಂದ ನಾನು ನಿನ್ನ ನೀತಿ ನ್ಯಾಯಗಳನ್ನು ಹೇಳುತ್ತಾ ತಿರುಗಾಡಬೇಕಾದ ನನಗೆ ಅವಶ್ಯಕತೆ ಇಲ್ಲ. ನೀನು ನನ್ನ ಪಾಲಾಗಿ ಸತ್ವವಾಗಿ ನನ್ನ ಸ್ವಾಸ್ಥ್ಯವಾಗಿರೋದ್ರಿಂದ ನನ್ನ ನ್ಯಾಯವನ್ನು ನಾನು ಹೇಳಬೇಕಾಗಿಲ್ಲ ಪ್ರಿಯರೇ. ಅಬ್ರಾಮನು ಹೇಳಿದನು, ನೀನು ಬಲಗಡೆ ಹೋಗುವಿಯಾ? ಸಂತೋಷ, ನಾನು ಎಡಗಡೆ ಹೋಗುತ್ತೇನೆ. ಬಿಟ್ಟುಕೊಟ್ಟು ಮೌನವಾಗಿದ್ದವನು ಆದ್ದರಿಂದಲೇ ಅಬ್ರಾಮನಿಗೆ ಕಾನಾನ್ ದೇಶವನ್ನು ಸಂಪೂರ್ಣವಾಗಿ ಸ್ವಾಸ್ಥ್ಯವಾಗಿ ಕೊಟ್ಟನು. ಇಂದು ಯೇಸುವಿನ ನಾಮದಲ್ಲಿ ನಿಮಗೆ ಹೇಳುತ್ತೇನೆ, ಯಾವ ಸಮಸ್ಯೆ ಆಗಿದ್ದರೂ ಕರ್ತನು ನಮಗಾಗಿ ಯುದ್ಧ ಮಾಡುವನಾಗಿದ್ದಾನೆ. ಕರ್ತನು ಮಹಾ ಪರಾಕ್ರಮಶಾಲಿಯಾಗಿ ನಮಗಾಗಿ ಎದ್ದೇಳುವನು. ನೀವು ಮಾತನಾಡೋದಕ್ಕಿಂತಲೂ ಕರ್ತನು ನಿಮಗಾಗಿ ಮಾತನಾಡಿದರೆ ಒಳ್ಳೆಯದು. ಆತನು ಸರ್ವಲೋಕದ ನ್ಯಾಯಾಧಿಪತಿ, ನಮಗಾಗಿ ನ್ಯಾಯ ತೀರಿಸುವನು. ನಮ್ಮ ನ್ಯಾಯ ಎಲ್ಲಿ ಅನ್ಯಾಯವಾಗಿ ಬಿಡುತ್ತದೋ, ಎಲ್ಲಿ ನಿಮ್ಮ ನ್ಯಾಯವು ಕರ್ತನು ನೆಲೆಗೊಳಿಸುವನು. ಆತನು ಮೌನವಾಗಿರುವುದಿಲ್ಲ, ಆತನು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.